ಹಾಸನದಲ್ಲಿ ಗಣಪತಿ ಮೆರವಣಿಗೆ ಮೇಲೆ ಲಾರಿ ಹರಿದು ಬಿಟ್ಟಿದೆ. ಹಾಸನ 4 ಭಕ್ತರು ಸಾವನ್ನಪ್ಪಿದ್ದಾರೆ. 15ಕ್ಕಿಂತ ಹೆಚ್ಚಿನ ಜನರು ಗಾಯವಾಗಿದೆ. ಇಲ್ಲಿ ಗಣಪತಿ ಮೆರವಣಿಗೆ ಮೇಲೆ ಲಾರಿ ಹರಿದಿರೋದು ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಬಹುದು. ತುಂಬ ದುರಂತ ಇದು. ಹಾಸನ ಹೊಳೆನರಸೀಪುರದ ರಾಜ್ಯ ಹೆದ್ದಾರಿಯಲ್ಲಾಗಿರ್ತಕ್ಕಂಥ ಘಟನೆ ಇದು. ಆಗಬಾರ್ದಾಗಿತ್ತು. ಹಾಸನ ತಾಲೂಕಿನ ಮೊಸಳೆ ಹೊಸಹಳ್ಳಿ ಬಳಿಯಲ್ಲಿ ಆಗಿರೋ ಭೀಕರ ದುರಂತ ಇದು. ಇದೀಗ ಸ್ಥಳಕ್ಕೆ ಹಾಸನ ಗ್ರಾಮಾಂತರ ಗುರೂರು ಪೊಲೀಸರು ದೌಡಾಯಿಸಿದ್ದಾರೆ. ಅದ್ಧೂರಿ ಮೆರವಣಿಗೆ ಮೂಲಕ ಗ್ರಾಮಸ್ಥರು ಪಾಪ ಖುಷಿಯಾಗಿ ಹೋಗ್ತಾ ಇದ್ರು, ಗಣಪತಿ ವಿಸರ್ಜನೆ ಮಾಡೋಣ ಅಂತ ಹೇಳಿ. ಆದರೆ ಲಾರಿ ಅದೇನು ಚಾಲಕ ನಿಯಂತ್ರಣ ತಪ್ಪಿದೆಯೋ, ಅತಿ ವೇಗವಾಗಿ ಬಂತೋ, ಕಂಟ್ರೋಲ್ ಸಿಕ್ಕಲಿಲ್ವೋ ಗೊತ್ತಿಲ್ಲ. ಈ ಮೆರವಣಿಗೆ ಮೇಲಿನ ಲಾರಿ ಹರಿದು ಬಿಟ್ಟಿದೆ. 4 ಜನ ಭಕ್ತರು ಸತ್ತು ಹೋಗಿದ್ದಾರೆ. 15ಕ್ಕಿಂತ ಹೆಚ್ಚಿನ ಜನಕ್ಕೆ ಗಾಯ ಆಗಿದೆ. ಇನ್ನೂ ಕೂಡ ಸಾವು ನೋವಿನ ಸಂಖ್ಯೆ ಜಾಸ್ತಿ ಆಗಬಹುದು, ಆಗದೇ ಇರಲಿ ಅಂತ ನಾವು ಕೇಳ್ಕೊಳ್ಬಹುದು. ಆ ಗಣೇಶನಲ್ಲೇ ಕೇಳ್ಕೊಳ್ಬೇಕು ನಾವು ಇದನ್ನು. ಇನ್ನು ಸಾವು ನೋವು ಸಾಕಪ್ಪ, ಇನ್ನು ಜಾಸ್ತಿ ಮಾಡಬೇಡ ಅಂತ ನಾವು ದೇವರಲ್ಲೇ ಕೇಳ್ಕೊಬೇಕೆ ವಿನಃ ಬೇರೆ ದಾರಿ ಇಲ್ಲ ನಮಗೂ. ಸ್ಥಳಕ್ಕೆ ಇದೀಗ ಹಾಸನ ಗುರೂರು ಈ ಭಾಗದ ಪೊಲೀಸರು ಒಂದು ಕಡೆ ದೌಡಾಯಿಸ್ತಾ ಇದ್ದಾರೆ. ಹಾಸನ ಹೊಳೆನರಸೀಪುರದ ರಾಜ್ಯ ಹೆದ್ದಾರಿಯಲ್ಲಾಗಿರ್ತಕ್ಕಂಥ ಘಟನೆ ಇದು. ಯಾವ ರೀತಿ ಲಾರಿಯಲ್ಲಿ ನುಗ್ಗಿದೆ ನೋಡಿ. ಇದು ಚಾಲಕ ನಿಯಂತ್ರಣ ಕಳೆದುಕೊಂಡಿದೆಯಾ, ಅಥವಾ ಅಕಸ್ಮಾತ್ ನೈಟ್ ಟೈಮ್ ಏನಾದರೂ ಪಾನಮತ್ತನಾಗೇನಾದರೂ ಇವನು ಲಾರಿ ಚಾಲನೆ ಮಾಡ್ತಿದ್ನಾ, ಮೈ ಮೇಲೆ ಜ್ಞಾನ ಇಟ್ಕೊಂಡು ಚಾಲನೆ ಮಾಡಿದ್ದಾನ, ಅಥವಾ ಲಾರಿ ಬ್ರೇಕ್ ಡೌನ್ ಆಗಿತ್ತಾ, ಲಾರಿ ಬ್ರೇಕ್ ಫೇಲ್ಯೂರ್ ಆಗಿತ್ತಾ ಗೊತ್ತಿಲ್ಲ ನಮಗೆ. ಅದು ಅವ್ನ ಕಂಟ್ರೋಲ್ಗೆ ಸಿಕ್ಕಲಿಲ್ವಾ ಏನು ಅಂತ ಅರ್ಥ ಆಗ್ತಾ ಇಲ್ಲ. ಇದು ಇದ್ದಕ್ಕಿದ್ದಂತೆ ನೋಡಿ ಏನದು ಘೋರ ಅಂತ ಹೇಳಬಹುದು ಅಷ್ಟೇ. ಹಾಸನದಲ್ಲಿ ಗಣಪತಿ ಮೆರವಣಿಗೆ ಮೇಲೆ ಲಾರಿ ಹರಿದಿರೋದಿಲ್ಲ. 15ಕ್ಕಿಂತ ಹೆಚ್ಚಿನ ಜನರಿಗೆ ಗಾಯ ಆಗಿದೆ. 4 ಜನ ಭಕ್ತರು ಇಲ್ಲಿ ಸಾವನ್ನಪ್ಪಿದ್ದಾರೆ. ನೋಡ್ತಾ ಇದ್ದಂತೆಯೇ ಈ ಲಾರಿ ಆ ಭಕ್ತರು ಬರ್ತಾ ಇದ್ದಂತಹ ಮಾರ್ಗದಲ್ಲಿ ಅವರ ಮೇಲೇ ಹರಿದು ಬಿಟ್ಟಿದೆ. ಇದು ಜನಕ್ಕೆ ಏನು ದಿಗ್ಭ್ರಮೆ, ಆ ಸಂಭ್ರಮ ಎಲ್ಲ ಒಂದೇ ಒಂದು ಕ್ಷಣಕ್ಕೆ ಆ ಸಂಭ್ರಮ ಎಲ್ಲ ಕೂಡ ಕರಗಿ ಹೋಗಿಬಿಟ್ಟಿದೆ. ಅದು ದುಃಖದ ಮಡು. ಗಾಯ, ಸಾವು, ನೋವು, ಚೀರಾಟ, ಯಾರಿಗೋ ಕೈ ಮುರಿದು ಹೋಗಿರುತ್ತೆ, ಯಾರಿಗೋ ಕಾಲು ಮುರಿದು ಹೋಗಿರುತ್ತೆ, ಯಾವುದೋ ಹೆಣಗಳು ಬಿದ್ದು ಹೋಗ್ಬಿಟ್ಟಿರ್ತವೆ. ಈಗ 5 ನಿಮಿಷ ಮುಂಚೆ ಇವ್ರ ಜೊತೆ ಡ್ಯಾನ್ಸ್ ಮಾಡ್ತಿದ್ದವರು, ಹಾಡು ಹೇಳ್ತಿದ್ದವರು, ಗಣಪನಿಗೆ ಘೋಷಣೆ ಕೂಗ್ತಾ ಇದ್ದವರು, 5 ನಿಮಿಷ ಮುಂಚೆ ಗಣಪನ ಘೋಷಣೆ ಕೂಗ್ತಿದ್ದವರು, ಖುಷಿಯಿಂದ ಬಂದಿದ್ದವರು, ಊರಿನ ಎಲ್ಲ ಜನ ಸೇರಿ ಮಾಡ್ತಾಯಿದ್ದಂಥ ಉತ್ಸವದಲ್ಲಿ ಅನೇಕರ ಮನೆಗಳದ್ದು ಹೆಣ ಬಿದ್ದೋಯ್ತು ಅಂತ ಹೇಳಿದ್ರೆ ಏನು ಗತಿ ಇದು ಅರ್ಥ ಆಗ್ತಿಲ್ಲ ನಮಗೆ. ಹಾಸನ ತಾಲೂಕಿನ ಮೊಸಳೆ ಹೊಸಹಳ್ಳಿ ಬಳಿಯಲಾಗಿರ್ತಕ್ಕಂಥ ದುರಂತ ಇದು. ಗಣೇಶನ ಮೆರವಣಿಗೆಯ ಮೇಲೆ ಲಾರಿ ಹರಿದು 4 ಜನ ಸತ್ತಿದ್ದಾರೆ. 15ಕ್ಕಿಂತ ಹೆಚ್ಚಿನ ಜನಕ್ಕೆ ಗಾಯ ಆಗಿದೆ. ಇಲ್ಲಿ ಆರಂಭಿಕ ಮಾಹಿತಿ ನಮಗಿದು. ಮೊಸಳೆ ಹೊಸಹಳ್ಳಿ ಬಳಿ ಆಗಿರ್ತಕ್ಕಂಥ ಘಟನೆ ಇದು. ಸಾವಿನ ಸಂಖ್ಯೆ ಇನ್ನೂ ಜಾಸ್ತಿ ಆಗಬಹುದು ಅಂಥೇಳಿ ಈ ಭೀಕರತೆ ನೋಡಿದಾಗ ಯಾರು ಬೇಕಾದರೂ ಇದನ್ನು ಹೇಳಬಹುದಾಗುತ್ತೆ. ಗೊತ್ತಿಲ್ಲ ಇವನು ಯಾರಾದರೂ ಬೇಕು ಅಂತ ಇಂಥ ಕೆಲಸ ಮಾಡಿರೋದಾ. ನಮಗೆ ಬೇರೆ ದೇಶಗಳಲ್ಲಿ ನೋಡಿದಾಗ ಈ ಹೊಸ ವರ್ಷಾಚರಣೆ ಸಂದರ್ಭದಲ್ಲಿ, ಕೆಲವು ಹಬ್ಬಗಳ ಸಂದರ್ಭದಲ್ಲಿ ಕೆಲವರು ಉಗ್ರಗಾಮಿ ದುಷ್ಕೃತ್ಯಗಳು ನಡೆದಿವೆ. ಈ ಥರ ಮೆರವಣಿಗೆ ಮೇಲೇ ಹೊಸ ವರ್ಷಾಚರಣೆ ಆಗ್ತಿರ್ಬೇಕಾದ್ರೆ ಲಾರಿ ತೊಗೊಂಬಂದು ಎಷ್ಟೊಂದು ಜನನ ಸಾಯಿಸಿರುವಂಥ ಘಟನೆ ನಡೆದಿವೆ ಇಲ್ಲಿ ಹಿಂದೆ ಬೇರೆ ದೇಶಗಳಲ್ಲಿ. ನಾವೀಗ ಆಗಲೇ ಆ ಕನ್ಕ್ಲೂಷನ್ಗೆ ಹೋಗೋದು ಬೇಡ ನಾವು. ಆದರೂ ಇವನು ಈ ಲಾರಿ ಓಡಿಸಿರೋದು ನೋಡಿದ್ರೆ, ಈಗ ಯೂಶ್ವಲಾಗಿಂತ ಮೆರವಣಿಗೆ ಬರುತ್ತೆ ಅಂದಾಗ ಸಹಜವಾಗಿ ಯಾರಾದರೂ ಸ್ಲೋ ಗಾಡಿ ಓಡಿಸ್ತಾರೆ ರೀ. ಸಹಜವಾಗಿ ಸ್ಲೋಗೆ ಮೆರವಣಿಗೆ ಬರ್ತಾ ಇದೆಯಪ್ಪ, ಸೈಲೆಂಟಾಗಿರೋಣ, ನಾವು ಸ್ವಲ್ಪ ಸ್ಲೋ ಮಾಡೋಣ, ಸೈಡಲ್ಲಿ ನಿಂತ್ಕೊಳ್ಳೋಣ, ಫಸ್ಟ್ ಆ ಮೆರವಣಿಗೆ ಹೊರಟೋಗ್ಲಿ, ಆಮೇಲೆ ಪಾಸ್ ಆಗೋಣ ಅಂಥೇಳಿ. ಈ ಲಾರಿ ಬಂದಿರೋದು ನೋಡಿದ್ರೆ ಇಂಟೆನ್ಷನಲಿ ಬಂದಂಗಿದೆ. ಇಲ್ಲವೇ ಇವನು ಯಾರೋ ಮತಿ ಭ್ರಮಣೆ ಆಗಿರೋನು ಈ ಲಾರಿ ಚಲಾಯಿಸ್ತಾ ಇರಬೇಕು. ಇಲ್ಲವೇ ಇವನು ಪೂರ್ತಿ ಪಾನಮತ್ತನಾಗಿ ಬಂದು ಚೆನ್ನಾಗಿ ಕುಡಿದು ಬಂದು ಲಾರಿ ಓಡಿಸಿರಬೇಕು. ಅಥವಾ ಲಾರಿ ಅಚಾನಕ್ಕಾಗಿ ಕಂಟ್ರೋಲೇ ತಪ್ಪಿಟ್ಟಿದೆ ಅವನಿಗೆ. ಲಾರಿಯಲ್ಲಿ ಏನೋ ಟೈರ್ಗೆ ಬ್ಲಾಸ್ಟ್ ಆಯಿತು ಇಲ್ಲೋ ನಮಗೆ ಗೊತ್ತಿಲ್ಲ. ಅದು ಇನ್ನೂ ಕೂಡ ನಮಗೇನು ಕಾಣಿಸ್ತಾ ಇಲ್ಲ ಇಲ್ಲಿಂದ. ಅದು ಇಷ್ಟು ಬೇಗ ತನಿಖೆ ನಡಿಬೇಕಾಗುತ್ತೆ ಇದರಲ್ಲಿ. ಇದು ಹಾಸನ ಹೊಳೆನರಸೀಪುರದ ರಾಜ್ಯ ಹೆದ್ದಾರಿ, ಸ್ಟೇಟ್ ಹೈವೇ ಇದು. ಹಾಸನ ಮತ್ತು ಹೊಳೆನರಸೀಪುರ ಸ್ಟೇಟ್ ಹೈವೇ ಬರುತ್ತಲ್ಲ, ಅಲ್ಲಿ ಆಗಿರ್ತಕ್ಕಂಥ ಘಟನೆ ಇದು. ಹಾಸನ ತಾಲೂಕಿನ ಮೊಸಳೆ ಹೊಸಹಳ್ಳಿ ಬಳಿಯಲ್ಲಿ ಭೀಕರ ದುರಂತ ಇದು. ಸ್ಥಳಕ್ಕೆ ಹಾಸನ ಗ್ರಾಮಾಂತರ ಗುರೂರು ಪೊಲೀಸರು ಬಂದಿದ್ದಾರೆ. ಅಲ್ಲಿಗೆ ಅದ್ಧೂರಿ ಮೆರವಣಿಗೆ ಮೂಲಕ ಗ್ರಾಮಸ್ಥರು ತೆರಳುತ್ತಾ ಇದ್ದರು. ಗಣೇಶ ವಿಸರ್ಜನೆಗೆ ತೆರಳುತ್ತಾ ಇರಬೇಕಾದ್ರೆ 4 ಜನ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ. 15 ಜನ ಗಾಯಾಳು ಅಂತ ಮಾತಾಡ್ತೀವಲ್ಲ ನಾವು, ಅವರಲ್ಲಿ ಇಲ್ಲಿವರೆಗೂ ಗಾಯಾಳು, ದೇಹದಲ್ಲಿ ಉಸಿರಿದೆ. ಅವರಲ್ಲಿ ಯಾರೇ ಎಷ್ಟು ಕ್ರಿಟಿಕಲ್ ಅದು ಕೂಡ ನಮಗಿನ್ನೂ ಗೊತ್ತಿಲ್ಲ. ಆಸ್ಪತ್ರೆ ತೊಗೊಂಡು ಓಡಿ ಹೋಗಿರ್ತಾರೆ. ಇಮಿಡಿಯೇಟ್ ಗಾಡಿಗಳು ಬರಬೇಕಾಗುತ್ತೆ. 15 ಜನ ಗಾಯಾಳು ಅಂದರೆ ಇಮಿಡಿಯೇಟ್ ಅಲ್ಲಿ 15 ಆ್ಯಂಬುಲೆನ್ಸ್ ನಿಂತಿರಲ್ಲ, ಆ್ಯಂಬುಲೆನ್ಸ್ಗಳು ಬರಬೇಕಾಗತ್ತೆ. ಸಣ್ಣ ಪುಟ್ಟವ್ರು ಯಾರೋ ಕಾರೋ ಗೀರೋ ಏನೋ ಅಡ್ಜಸ್ಟ್ ಮಾಡ್ತಾರೆ, ಇನ್ಯಾರೋ ಬೈಕಲ್ಲಿ ತರ್ತಾರೆ. ಅವಾಗ ಮಧ್ಯದ ಒಬ್ಬನ ಕೂರಿಸ್ಕೋತಾರೆ, ಹಿಂದೆ ಒಬ್ಬ ಕೂತ್ಕೋತಾನೆ, ಒಬ್ಬ ಬೈಕ್ ಓಡಿಸ್ತಾ ಇರ್ತಾನೆ. ಹತ್ತಿರದ ಆಸ್ಪತ್ರೆ
ಹತ್ತಿರದ ಆಸ್ಪತ್ರೆಗೆ ಒಟ್ಟಲ್ಲಿ ಅವ್ರು ರಶ್ ಆಗಬೇಕು.